ಈಗಾಗಲೇ ಮಾತನಾಡಿದಂತ ಗೆಳೆಯರು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಒಂದು ಇತಿಹಾಸ ನಿರ್ಮಾಣ ಆಗಿದೆ. ಕಾವೇರಿ ಮಾತೆ, ಅದಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಕನ್ನಂಬಾಡಿ ಕಟ್ಟೆ, ಅದಕ್ಕೆ ಕೃಷ್ಣರಾಜ ಸಾಗರ ಅಂತ ಕರಿತೀವಿ, ಕನ್ನಂಬಾಡಿ ಕಟ್ಟೆ ಅಂತಲೂ ಕೂಡ ಕರಿತೀವಿ. ಈ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆಗಿ 1932 ಅಲ್ಲಿಂದ ಇಲ್ಲಿವರೆಗೆ 93 ವರ್ಷಗಳಾಗಿದ್ದಾವೆ. ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ. ಈ 93 ವರ್ಷಗಳಲ್ಲಿ ಜೂನ್ ತಿಂಗಳಲ್ಲೇ ಕನ್ನಂಬಾಡಿ ಕಟ್ಟೆ ಭರ್ತಿಯಾಗಿರ್ತಕ್ಕಂಥದ್ದು ಇದೇ ಮೊದಲು ಇತಿಹಾಸದಲ್ಲಿ. 40ನೇ ಇಸ್ವಿಯಿಂದ ಅಂಕಿಅಂಶಗಳನ್ನು ನೋಡಿದ್ರೆ 1941ನೇ ಇಸ್ವಿನಲ್ಲಿ 120.90 ಅಡಿ ಭರ್ತಿಯಾಗಿದೆ. 120.90 ಅಡಿ. ಪೂರ್ಣ ಕೆಪಾಸಿಟಿ ಇರ್ತಕ್ಕಂಥದ್ದು 124 ಅಡಿ. ಈ 124 ಅಡಿ ಯಾವಾಗಲೂ ಕೂಡ ತುಂಬಿರಲಿಲ್ಲ. ಕೆಪಾಸಿಟಿ ಇರ್ತಕ್ಕಂಥದ್ದು 124 ಅಡಿ. ಸುಮಾರು 49 TMC ನೀರು, 49 TMC ನೀರು. ಯಾವಾಗಲೂ ಕೂಡ 1932ನೇ ಇಸ್ವಿಯಿಂದ ಇಲ್ಲಿವರೆಗೆ ಜೂನ್ ತಿಂಗಳಲ್ಲಿ 124 ಅಡಿ ಆಗಿರಲಿಲ್ಲ. 193 ವರ್ಷಗಳಲ್ಲಿ 76 ವರ್ಷಗಳು ಭರ್ತಿಯಾಗಿದ್ದಾವೆ. 93 ವರ್ಷಗಳ ಇತಿಹಾಸದಲ್ಲಿ 17 ಬಾರಿ ನೀರು ತುಂಬಿಲ್ಲ. 17 ಬಾರಿ ನೀರು ತುಂಬಿಲ್ಲ. ನಾವು ಅಧಿಕಾರಕ್ಕೆ ಬಂದಾಗಲೂ ಕೂಡ 2023-24ರಲ್ಲಿ ಭಾರಿ ಬರಗಾಲ, ನೀರು ತುಂಬಲಿಲ್ಲ. ಅದಕ್ಕೇನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು. ಏನಂತ ಅಂತಂದ್ರೆ, ಸಿದ್ದರಾಮಯ್ಯನವರ ಕಾಲ್ಗುಣ ಚೆನ್ನಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಕಾಲ್ಗುಣ ಚೆನ್ನಾಗಿಲ್ಲ, DK ಶಿವಕುಮಾರ್ ಕಾಲ್ಗುಣ ಚೆನ್ನಾಗಿಲ್ಲ. ನಾವು ಮೂಢನಂಬಿಕೆಗಳ ವಿರುದ್ಧವಾಗಿ ಒಂದು ಕಾಯ್ದೆ ಮಾಡಿದೀವಿ. ಇನ್ನೂ ಮೂಢನಂಬಿಕೆಗಳ ಮೂಲಕ ಈಗ ಮಳೆ ಬರೋದು, ಮಳೆ ಬಲ್ಲದೆ ಇರೋದು, ಇಟ್ ಆನ್ ಆಕ್ಟ್ ಆಫ್ ಗಾಡ್. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು ಅಂತಂದ್ರೆ, ಪ್ರಕೃತಿ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತದೆ, ಆದ್ರೆ ದುರಾಸೆಗಳನ್ನಲ್ಲ. ಅದರಿಂದ ಪ್ರಕೃತಿಗೆ ವಿರುದ್ಧವಾಗಿ ಏನು ನಡೀಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ.